ಅಫೇರ್ ಇಟ್ಕೊಂಡ್ಬಿಟ್ರೆ ಆ ಸೆಕೆಂಡ್ ಲೇಡಿಗೆ ಎಲ್ಲಾ ತರ ಟ್ರೀಟ್ಮೆಂಟು ಎಲ್ಲಾ ತರ ಆಸ್ತಿ ಕೊಟ್ಬಿಡ್ತಾರೆ. ಅವ್ರ ಉದ್ದೇಶ ಏನಂದ್ರೆ ಅವ್ರಿಗೆ ಲೋ ಕಾನ್ಫಿಡೆನ್ಸ್ ಇರುತ್ತೆ ಸರ್. ಅವ್ರಿಗೆ ಅವ್ರ ಬಗ್ಗೆ ಪ್ರೀತಿ ಇರೋದಿಲ್ಲ. ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ. ಹೇಳ್ತಾರೆ ನಾನು ಬದಲಾಗ್ಬಿಡ್ತೀನಿ, ನನ್ಗೊಂದ್ ಚಾನ್ಸ್ ಕೊಡು, ನನ್ಗೊಂದ್ ಚಾನ್ಸ್ ಕೊಡು ಅಂತ. ಆ ಚಾನ್ಸ್ ಬರೋದೇ ಇಲ್ಲ. ಅದೇ ಡ್ಯಾಡೀಸ್ ಲಿಟಲ್ ಪ್ರಿನ್ಸಸ್ ಅಂತ ಏನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಹೀಗೇನೆ. ಈಗ ನಾರ್ಸಿಸಿಸ್ಟ್ ಬೇರೆ, ಈ ಸೈಕೋಗಳು ಬೇರೆ. ಹೌದು, ನಾರ್ಸಿಸಿಸ್ಟ್ ನಲ್ಲೇ ಇನ್ನೊಂದು ಟೈಪ್ ಇದೆ ಮಾಡೋದು, ಸ್ಯಾಡಿಸಮ್ ಅಂತ ಹೇಳ್ತೀವಲ್ಲ, ಸೈಕೋ ಲೆವೆಲ್ಗೆ ಟಾರ್ಚರ್ ಕೊಡೋದು, ಬೇರೆಯವ್ರನ್ನ ಹೇಗ್ ಬಳಸ್ಕೊಳ್ಳೋ ಅಂತದ್ದು, ನಾನ್ ಗ್ರೇಟ್ ಅನ್ನುವಂತ ಒಂದು ಯೋಚನೆ, ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬೇರೆಯವ್ರನ್ನ ಹಾಳು ಮಾಡೋದು, ನಾಶ ಮಾಡೋದು, ಅಂದ್ರೆ ಫೋಟೋಗೋಸ್ಕರ ಸರ್ವಿಸ್ ಮಾಡುವಂಥದ್ದು. ಯಾವ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬೇರೆಯವ್ರ ಇಮೋಷನ್ಸ್ ಜೊತೆ ಆಟ ಆಡ್ತಾ ಇದಾರೆ ಅನ್ನೋದ್ರ ಮೇರೆಗೆ ನಾವು ಅವ್ರನ್ನ ನಾರ್ಸಿಸಿಸ್ಟ್ ಅಲ್ವಾ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾರನ್ನ ಈ ನಾರ್ಸಿಸಿಸ್ಟ್ ಟಾರ್ಗೆಟ್ ಮಾಡಿರ್ತಾರೆ ಅವರ ಪ್ರೀತಿನ ಅವ್ರು ಪಡಿಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ಏನೇನ್ ಇಷ್ಟ ಇದೆ ಎಲ್ಲಾನು ಮಾಡ್ತಾ ಇರ್ತಾರೆ. ಡಿಸ್ಕಾರ್ಡ್ ಅಂತ ಹೇಳ್ತೀವಿ. ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ. ಇಂಥವ್ರ ಜೊತೆ ಹೇಗೆ ನಾವು ಬದುಕೋದು? ವೆನ್ ಯು ಗೆಟ್ ಅವೇರ್ನೆಸ್ ಅಬೌಟ್ ದಿಸ್ ಪ್ರಾಬ್ಲಮ್, ದೆನ್ ಓನ್ಲಿ ಯು ಕ್ಯಾನ್ ಟೇಕ್ ಎನ್ ಆಕ್ಷನ್.